ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ನಲ್ಲಿ ಈ ಒಂದು ವಾರ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ವಾರದಲ್ಲಿ ಅಂತಹದ್ದೆಲ್ಲವೂ ಕೂಡ ಘಟನೆ ನಡೆದು ಹೋಗಿದೆ. ವಿಶೇಷವಾಗಿ ರಿಷಾ ಗಿಲ್ಲಿ ಮೇಲೆ ಹಲ್ಲೆಯನ್ನು ಮಾಡಿದರೂ ಕೂಡ ಅವಳನ್ನು ಯಾಕೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಯಾಕೆ ಅವಳನ್ನು ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಕಳೆದ ಸೀಸನ್ಗಳಲ್ಲಿ ಈ ರೀತಿಯಾದಂಥ ಅಟ್ಯಾಕ್ಗಳಾದಾಗ ಅವರನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸೀಸನ್ನಲ್ಲಿ ಯಾಕೆ ಅವರನ್ನು ಹೊರಗಡೆ ಹಾಕಿಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಈ ಎಲ್ಲದಕ್ಕೂ ಕೂಡ ಈ ಒಂದು ವಾರ ಕಿಚ್ಚ ಸುದೀಪ್ ಅವರಿಂದ ಉತ್ತರ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಜನಗಳು ಕಾದುಕೊಂಡು ಕೂತ್ಕೊಂಡಿದ್ದಾರೆ. ಬಾಟಮ್ 3ಗಳಲ್ಲಿ 3 ಜನರು ಬಂದಿದ್ದಾರೆ. ಆ 3 ಜನರ ಪೈಕಿ ಯಾರು ಮನೆಗೆ ಹೋಗ್ತಾರೆ, ಇದಕ್ಕೆಲ್ಲ ಯಾರು ಕಾರಣ ಇರ್ಬೋದು, ಇದಕ್ಕೆ ಏನು ವಿಶೇಷ, ಈ ಎಲ್ಲ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ಆರಂಭದಲ್ಲಿ ನಾವು ಟಾಪ್ 3 ಬಾಟಮಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತ ಗಮನಿಸ್ತಾ ಹೋಗೋಣ. ಟಾಪ್ 3 ಬಾಟಮಲ್ಲಿ ಕಾಕ್ರೋಚ್ ಸುದಿ ಇದ್ದಾನೆ, ಸ್ಪಂದನ ಇದ್ದಾರೆ, ಅದೇ ರೀತಿಯಾಗಿ ಈ ಧ್ರುವಂತ್ 3 ಜನಗಳು ಕೂಡ ಈ ಒಂದು ಟಾಪ್ 3 ಬಾಟಮಲ್ಲಿ ಇರುವಂಥವರು. ಈ 3 ಜನರಿಗೆ ಹೋಲಿಕೆ ಮಾಡಿದಾಗ ಕಾಕ್ರೋಚ್ ಸುದಿ ಒಂದು ಕಡೆಯಿಂದ ಸೇಫ್ ಆಗಬಹುದು. ಆದರೆ ಈ ಸ್ಪಂದನ ಮತ್ತು ಧ್ರುವ ಇಬ್ಬರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರಲ್ಲಿ ಒಬ್ಬರು ಹೋಗೋದು ಖಚಿತ. ಇನ್ನು ಸ್ಪಂದನಗೂ ಕೂಡ ಒಂದಿಷ್ಟು ಜನಗಳು ಸಪೋರ್ಟ್ ಮಾಡ್ತಾರೆ ಈ ಧ್ರುವಂತ್ಗೆ ಹೋಲಿಕೆ ಮಾಡಿದರೆ. ಈ ಒಂದು ವಾರ ಧ್ರುವಂತ್ ಮನೆಗೆ ಹೋಗ್ತಾನೆ. ಇದಕ್ಕೆಲ್ಲ ಕಾರಣ ಗಿಲ್ಲಿನೇ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಗಿಲ್ಲಿಯನ್ನು ಅಪೋಸಿಟ್ ಹಾಕೊಂಡ್ರು. ಒಂದು ರೀತಿಯಲ್ಲಿ ಈ ಒಂದು ಧ್ರುವಂತ್ ಬೇರೆ ಬೇರೆ ರೀತಿಯಾದಂಥ ಬಣ್ಣವನ್ನು ಬದಲಾಯಿಸೋದಕ್ಕೆ ಪ್ರಾರಂಭಿಸಿದ್ರು. ಇದೆಲ್ಲವೂ ಕೂಡ ಈ ವ್ಯಕ್ತಿ ಹೊರಗಡೆ ಬರೋದಕ್ಕೆ ಕಾರಣ ಆಗಿರುತ್ತೆ ಅನ್ನೋದು ಒಂದಿಷ್ಟು ಚರ್ಚೆ ಅಂತದ್ದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಈ ಒಂದು ವಾರ ಧ್ರುವಂತ್ ಹೊರಗಡೆ ಬಂದರೆ ನೆಕ್ಸ್ಟ್ ರಿಷಾ ಅನ್ನೋದು ನಿಜಕ್ಕೂ ಸುಳ್ಳು ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ರಿಷಾ ಆರಂಭದಲ್ಲಿ ಸಾಕಷ್ಟು ಬಿಲ್ಡಪ್ಗಳನ್ನು ಕೊಟ್ಕೊಂಡು ಬಂದರು. ಆದರೆ ಇಲ್ಲಿ ಬಂದು ಅವ್ರು ಮಾಡ್ತಾ ಇರೋದೇನು ಎಲ್ಲವೂ ಕೂಡ ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಜನಗಳು ತುಂಬಾ ದಿನಗಳ ಕಾಲ ಇವರನ್ನ ಒಳಗಡೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೊರಗಡೆ ಫ್ಯಾನ್ ಬೇಸ್ ಗಮನಿಸ್ತಾ ಹೋದ್ರೆ ಗಿಲ್ಲಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇದ್ದಾರೆ. ಗಿಲ್ಲಿ ಮಾಡ್ತಾ ಇರೋದೆಲ್ಲವೂ ಕೂಡ ಸರಿ ಅಂತ ನಾನು ಹೇಳೋದಿಲ್ಲ. ಬದಲಿಗೆ ಗಿಲ್ಲಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದ್ರಿಂದ ಗಿಲ್ಲಿಯನ್ನ ಯಾರು ಅಪೋಸಿಟ್ ಹಾಕೊಳ್ತಾರೋ ಅಥವಾ ಗಿಲ್ಲಿಗೆ ಯಾರು ವಿರುದ್ಧವಾಗಿ ಮಾತನಾಡ್ತಾರೋ ಅವರನ್ನ ಜನಗಳು ಹೊರಗಡೆ ಕಳಿಸೋದಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಓಟ್ಗಳು ಬರೋದಕ್ಕೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು ನಾನು ಮನೆಯಲ್ಲಿ ಇರಬೇಕು ಅಂತಂದ್ರೆ ಗಿಲ್ಲಿಗೆ ಬಕೆಟ್ ಹಿಡಿಬೇಕು ಅಂತ ಏನು ಅಲ್ಲ, ಬದಲಿಗೆ ಅಲ್ಲಿ ಈ ಸ್ಟ್ಯಾಂಡ್ ತಗೊಳ್ಳುವಂಥ ಸಂದರ್ಭದಲ್ಲಿ ತಗೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಸುಮ್ಮನೆ ಇರಬೇಕಾದಂಥ ಸಂದರ್ಭದಲ್ಲಿ ಸುಮ್ಮನೆ ಇರಬೇಕಾಗುತ್ತೆ. ಯಾರೋ ಒಂದು ಹೇಳಿರೋ ಮಾತಿಗೆ, ಅಶ್ವಿನಿ ಗೌಡ ಮಾತು ಕೇಳಿ ಅಥವಾ ಇನ್ಯಾರ್ದೋ ಮಾತು ಕೇಳಿ ಯಾರನ್ನೋ ಒಂದು ಅಪೋಸಿಟ್ ಹಾಕೋಂಥ ಸಂದರ್ಭದಲ್ಲಿ ಹೊರಗಡೆ ಜನಗಳು ಕಣ್ಣು ಮುಚ್ಕೊಂಡು ನೋಡ್ತಾ ಇರೋದಿಲ್ಲ. ಬದಲಿಗೆ ಏನೇನೆಲ್ಲ ಆಗ್ತಾ ಇದೆ, ಯಾವುದು ರಿಯಾಲಿಟಿ, ಯಾವುದು ರಿಯಲ್ ಆಗಿರುವಂಥದ್ದು, ಯಾರ ಫೇಕ್ ಆಗಿರುವಂಥದ್ದು ಎಲ್ಲವನ್ನು ಕೂಡ ಜನಗಳು ಗಮನಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅವರುಗಳು ಮಾಡುವಂತಹ ತಪ್ಪಿನಿಂದ ಮನೆಯಿಂದ ಹೊರಗಡೆ ಬರುವಂಥ ಅವಕಾಶಗಳು ಹೆಚ್ಚಾಗಿರ್ತವೆ. ಸೊ ಈ ಒಂದು ವಾರ ಯಾರು ಹೊರಗಡೆ ಹೋಗ್ಬೋದು ಎಲ್ಲವನ್ನು ಕೂಡ ಕಾದು ನೋಡೋಣ. ಬಹುಶಃ 90% ಧ್ರುವಂತ್ ಹೊರಗಡೆ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಎಲ್ಲವೂ ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥ ವಿಚಾರ. ಈ ಒಂದು ವಾರ ಏನೇನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸೊ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.